ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಸಂಡೇ ನೈಟ್ ಮೈನ್ ಇವೆಂಟ್ಸ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದರ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೆಪ್ಟೆಂಬರ್ 6ನೇ ತಾರೀಕು ನಮಗೆ ಸಂಡೇ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪೋಸ್ಟರ್ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ ಒಂದು ಗೋಲ್ಡನ್ ಕಲರ್ ಥೀಮ್ ಅಲ್ಲಿ ನಮ್ಮ ಜಾನ್ಸಿನ್ ಅವರಿಗೋಸ್ಕರ ಮಾತ್ರ ಡಬ್ಲ್ಯೂ ಅವರು ಗೋಲ್ಡನ್ ಥೀಮ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ತಗೊಂಡು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಡಬ್ಲ್ಯೂ ಅವರು ಇಲ್ಲಿಗೂ ಕೂಡ ತಗೊಂಡು ಬಂದಿದ್ದಾರೆ. ಯಾಕಂದ್ರೆ ಇದು ಸಂಡೇ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಬಟ್ ಪೋಸ್ಟರ್ ಅಲ್ಲಿ ಟ್ರಿಕ್ ವಿಲಿಯಂ ಹಾಗೆ ಲಿಲಿಯಾಟಿ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರನ್ನ ಯಾಕೆ ಪೋಸ್ಟರ್ ಅಲ್ಲಿ ಇನ್ವಾಲ್ವ್ ಮಾಡಿದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಚೂರು ಕೂಡ ನಾನಂತೂ ಇಂಪ್ರೆಸ್ ಆಗಿಲ್ಲ. ಅಂಡ್ ಇವ್ರನ್ನ ಇನ್ವಾಲ್ವ್ ಮಾಡಿರೋದ್ರಿಂದ ಈ ಒಂದು ಸಂಡೇ ನೈಟ್ ಮೈನ್ ಇವೆಂಟ್ ಗೆ ಹೈಪ್ ಅಂತೂ ಖಂಡಿತವಾಗ್ಲೂ ಡೌನ್ ಆಗಿದೆ. ಆದಷ್ಟು ಬೇಗ ಡಬ್ಲ್ಯೂ ಅವರು ಮ್ಯಾಚಸ್ ಗಳನ್ನ ನೋಡಬೇಕು, ಯಾವ ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡ್ತಾರೆ ಅಂತ. ಮ್ಯಾಚಸ್ ಗಳ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೆ, ಡಬ್ಲ್ಯೂ ಅವರು ಲೈವ್ ಇವೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಮ್ಯಾಚಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಇವರ ನಡುವೆ ಮ್ಯಾಚ್ ಆಗಿದೆ. ಅಂಡ್ ಗೆಸ್ ವಾಟ್, ಯಾರು ಗೆದ್ದಿದ್ದಾರೆ ಅಂತ? ಆಫ್ ಕೋರ್ಸ್ ನಮ್ಮ ಗೋಲ್ಡನ್ ಬಾಯ್ ಕೋಡಿ ರೋಡ್ಸ್. ಇವರ ನಡುವೆ ಆದಂತಹ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಯಪ್ಪ, ಏನ್ ಮಾಡ್ತಾ ಇದ್ದಾರೆ ಈ ಡಬ್ಲ್ಯೂ ಅವರು, ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಗುರು. ರ್ಯಾಂಡಿ ಆರ್ಟನ್ ಅವ್ರನ್ನ ನೀವು ಸೋಲಿಸ್ತಾ ಇದ್ದೀರಾ, ಅಟ್ಲೀಸ್ಟ್ ಲೈವ್ ಇವೆಂಟ್ ಅಲ್ಲಾದ್ರೂ ಅವ್ರನ್ನ ಗೆಲ್ಲಿಸ್ಬೇಕು ತಾನೆ. ಅಟ್ಲೀಸ್ಟ್ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ನ ಎಂಡ್ ಮಾಡ್ಬೇಕು ತಾನೆ, ನನಗನ್ಸುತ್ತೆ ಗಾಯ್ಸ್. ಇವರಿಬ್ಬರ ನಡುವೆ ಮೈನ್ ರಾಸ್ಟರ್ ಅಲ್ಲಿ ಮ್ಯಾಚ್ ಆದ್ರೂ ಕೂಡ ನಮ್ಮ ಗೋಲ್ಡನ್ ಬಾಯ್ ಕೋಡಿ ರೋಡ್ಸ್ ಅವರೇ ಗೆಲ್ಲೋದು, ರ್ಯಾಂಡಿ ಆರ್ಟನ್ ಅವರು ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗ ಅನಿಸ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದನ್ನ ಬಿಟ್ರೆ ನಮಗೆ ಲೈವ್ ಇವೆಂಟ್ ಅಲ್ಲಿ ಒಬಾಫೆಮಿಯಾ ಹಾಗೆ ಬ್ರಾನ್ ಬ್ರೇಕರ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ಆಫ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಇಲ್ಲಿ ನಮ್ಮ ಒಬಾಫೆಮಿಯಾ ಅವರ ಮುಂದೆ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ವೀಕ್ ಆಗಿ ತೋರಿಸಿಲ್ಲ, ಅದು ನನಗೆ ಖುಷಿ ಆಯ್ತು. ಇಬ್ರು ಕೂಡ ಸಮಾನವಾದ ರೀತಿ ತೋರಿಸಿದ್ದಾರೆ, ಅದಂತೂ ನನಗೆ ಇನ್ನೂ ಕೂಡ ಖುಷಿ ಆಯ್ತು. ನೋಡೋಣ ಗೈಸ್, ಇವರಿಬ್ಬರ ಫ್ಯೂಡು ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ನೋಡೋದಕ್ಕಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕರೆಂಟ್ ಆಕ್ಟಿವ್ ರಾಸ್ಟರ್ ಅಲ್ಲಿ ಯಾರು ಬಹಳಷ್ಟು ವರ್ಷಗಳಿಂದ ಡಬ್ಲ್ಯೂ ಕಂಪನಿಯಲ್ಲೇ ಇದ್ದಾರೆ ಅಂತ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು 2000 ಇಸ್ವಿಯಿಂದನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲೇ ಇದ್ದಾರೆ. ಲಿಟರಲಿ 27 ವರ್ಷ ಆಯ್ತು ಅಂತ ಹೇಳ್ಬೇಕು. ಇನ್ನೂ ಕೂಡ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಮ CM ಪಂಕ್ ಅವರು, ಇವರು 2005ರಿಂದನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ. ಡ್ರೂ ಮ್ಯಾಕೆಂಟೈರ್ ಇವರು 2007ರಿಂದನೂ ಕೂಡ ಇದ್ದಾರೆ. ಕೋಡಿ ರೋಡ್ಸ್ ಆರ್ಟ್ರೂತ್ ಅವರು 1999ರಿಂದನೂ ಕೂಡ ಕಂಪನಿಯಲ್ಲಿ ಇದ್ದಾರೆ. ಇವರಂತೂ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗಿಂತನೂ ಕೂಡ ಲೆಜೆಂಡ್ ಅಂತಾನೆ ಹೇಳ್ಬೇಕು. ಕೋಡಿ ರೋಡ್ಸ್ ಅವರು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ಹೇಳಿದ್ರಲ್ಲ, ರ್ಯಾಂಡಿ ಆರ್ಟನ್ ಸುತ್ತಮುತ್ತ ತಿರುಗ್ ನೋಡು, ನಿನ್ನ ಸುತ್ತಮುತ್ತ ಎಷ್ಟು ಜನ ಲೆಜೆಂಡ್ಸ್ ಇದ್ದಾರೆ ಅಂತ. ಯಾರು ಕೂಡ ಇಲ್ಲ, ನೀನೊಬ್ನೇ ಈಗ ಲೆಜೆಂಡ್ ಇರೋದು ಅಂತ. ಬಟ್ ರಿಯಲ್ ಆಗಿ ನೋಡಿದ್ರೆ ನಮ್ಮ ಆರ್ಟ್ರೂತ್ ಅವರು ರ್ಯಾಂಡಿ ಆರ್ಟನ್ ಗಿಂತನೂ ಕೂಡ ಲೆಜೆಂಡ್ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ರೆಮಿಸ್ಟೀರಿಯೋ ಅವರು ಕೂಡ 2002ರಿಂದ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ. ಮಿಸ್ 2004, ನಟಾಲಿಯಾ 2007, ಊಸಸ್ಗಳು 2009, ರೋಮನ್ ರೈನ್ಸ್ 2010ರಿಂದ, ಸೆತ್ ರೋಲೆನ್ಸ್ 2010ರಿಂದ, ಹಾಗೆ ಬೆಲ್ಲಾ ಟ್ವಿನ್ಸ್ಗಳು 2007ರಿಂದನೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ. ಸೊ ಇಷ್ಟು ಜನ ಸೂಪರ್ ಸ್ಟಾರ್ಸ್ಗಳು ಸದ್ಯಕ್ಕೆ ತುಂಬಾ ವರ್ಷಗಳಿಂದ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ಕಾರ್ಡೋನ್ ಅವರ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ಗೊತ್ತಿರಬಹುದು, ಮ್ಯಾಟ್ ಕಾರ್ಡೋನ್ ಅವರನ್ನ ಡಬ್ಲ್ಯೂ ಅವರು ಯಾವ ರೀತಿ ಗಂತರ್ ಅವರ ಕೈಯಲ್ಲಿ ಸೋಲ್ಸಿದ್ರು ಅಂತ. ಇದಾದ್ಮೇಲೆ ನಮ್ಮ ಮ್ಯಾಟ್ ಕಾರ್ಡೋನ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಗಂತರ್ ತುಂಬಾನೇ ಥ್ಯಾಂಕ್ಸ್, ಯಾಕಂದ್ರೆ ನನ್ನನ್ನ ಸೋಲ್ಸಿದ್ದಕ್ಕೆ ನಿನಗೆ ತುಂಬಾನೇ ಧನ್ಯವಾದ. ಯಾಕಂದ್ರೆ ನೀನು ನನ್ನನ್ನ ಎಬ್ರಿಸ್ತಾ. ಎಸ್, ನನಗೆ ಇದು ಬೇಕಾಗಿತ್ತು. ನೀನು ಕರಿಯರ್ ಕಿಲ್ಲರ್. ಅಂಡ್ ನನ್ನ ಕರಿಯರ್ ನಿಜವಾಗ್ಲೂ ಎಷ್ಟೋ ವರ್ಷದಿಂದನೂ ಕೂಡ ಕಿಲ್ಲ ಆಗ್ತಾನೆ ಬರ್ತಾ ಇದೆ. ಬಟ್ ನಾನು ಮತ್ತೊಮ್ಮೆ ಎದ್ದು ಬರ್ತಾ ಇದ್ದೀನಿ. ನಿನ್ನ ಮೇಲೆ ನನಗೆ ಮ್ಯಾಚ್ ಬೇಕಾಗಿತ್ತು ಅಂಡ್ ಅದನ್ನ ನನಗೆ ಸಿಕ್ತು. ಅಂಡ್ ಅದರಲ್ಲಿ ನಾನು ನಿನ್ನ ಕೈಯಲ್ಲಿ ಸೋಲ್ಬೇಕಾಗಿತ್ತು. ಯಾಕಂದ್ರೆ ಸೋತು ನನಗೆ ನಾನು ಮತ್ತೊಮ್ಮೆ ಮೋಟಿವೇಟ್ ಮಾಡ್ಕೋಬೇಕಾಗಿತ್ತು. ಅಂಡ್ ನನಗೆ ಮತ್ತೊಮ್ಮೆ ಈಗ ನೆನಪಾಯಿತು ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ. ಆಫ್ ಕೋರ್ಸ್ ನಾನು ಇಲ್ಲಿಗೆ ದೀಗಾಯ ಆಗೋದಕ್ಕೆ ಬಂದೆ, ಡಬ್ಲ್ಯೂ ಚಾಂಪಿಯನ್ ಆಗೋದಕ್ಕೆ ಬಂದೆ. ಅಂಡ್ ಅದನ್ನ ನನ್ನ ಒಳಗಡೆಯಿಂದ ನೀನು ಎಬ್ರಿಸ್ತೆ. ಅಂಡ್ ಅದಕ್ಕೋಸ್ಕರ ನಾನು ನಿನಗೆ ಧನ್ಯವಾದನ ತಿಳಿಸ್ತೀನಿ. ಅಂಡ್ ನಿನಗೇನಾದ್ರೂ ಮತ್ತೊಮ್ಮೆ ನನ್ನ ಮೇಲೆ ಮ್ಯಾಚ್ ಬೇಕು ಅಂದ್ರೆ ನಾನು ಎಲ್ಲಿ ಸಿಗ್ತೀನಿ ಅಂತ ನಿನಗೆ ಗೊತ್ತಿರಬಹುದಲ್ವಾ ಗಂತರ್ ಅಂತ. ನಮ್ಮ ಮ್ಯಾಟ್ ಕಾರ್ಡೋನ್ ಅವರು ಗಂತರ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಐ ಥಿಂಕ್ ತಿಕ್ಲಾಗಿದ್ದಾರೆ ಅಂತ ಅನ್ಕೋತೀನಿ ನಮ್ಮ ಮ್ಯಾಟ್ ಕಾರ್ಡೋನ್ ಅವರು. ಸೋತಾದ್ಮೇಲೆ ಅವರು ಗಂತರ್ ಅವರಿಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿನಗೆ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ, ನನಗೆ ನಾನೇ ಮೋಟಿವೇಟ್ ಆದೆ ಅಂತ ನಿಜವಾಗ್ಲೂ ತಿಕ್ಲಾಗಿದ್ದಾರೆ ಅಷ್ಟೇ. ಅಂಡ್ ಬೇಜಾರಾಗುತ್ತೆ ಗುರು ಈ ರೀತಿ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಮ್ಯಾಟ್ ಕಾರ್ಡೋನ್ ಅವ್ರನ್ನ ನೋಡಿದ್ರೆ. ಅಂಡ್ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಇವರಿಬ್ಬರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ
ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಸಾರಿ ಸಂಡೇ ನೈಟ್ ಮೈನ್ ಇವೆಂಟ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಎಸ್ ಗೈಸ್, ಈ ಒಂದು ಮ್ಯಾಚು ಈಗ ತಾನೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. ವಿಡಿಯೋನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ನನಗೆ ಬಂದಂತಹ ಅಪ್ಡೇಟ್ ಇದು. ಸೊ ನೋಡಬೇಕು ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ, ಅದರಲ್ಲೂ ಕೂಡ ಈ ಒಂದು ಮ್ಯಾಚ್ ನ ರಿಸಲ್ಟ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.